ಎಷ್ಟು ಚಂದ ಹಾಡ್ಯಾರ. ಹಾಡಿದ್ದಕ್ಕರ ಒಮ್ಮೆ ಜೋರು ಹೊಡಿಬೇಕಲ್ಲ. ನಮ್ಮ ಮನ್ ಚಪ್ಪಾಳಿ ಹೊಡಿದು ಮರ್ತೈತಿ, ನಗೋದು ಮರ್ತೈತಿ. ಈಗ ಹೊಡಿತಿರು ಏನು ಮಾಡ್ಬೇಕಂತ ತೊಗೊಂಡು ಅವ್ರು ಹಾಡ್ದಾಗ ಹೊಡಿಬೇಕಲ್ಲ ಅದನ್ನು. ನಾ ಹೇಳು ಮುಂದೆ ಹೊಡೆದ್ರೆ ಹೆಂಗೆ ಯವ್ವ ಚಲೋ ಹಾಡ್ದಾಗ ಎಷ್ಟು ಚಂದ ಐತಿ ನೋಡ್ರಿ. ಕಿತಿ ಆನಂದಿ ಆನಂದ ಯಾ ಜೋಪಡಿ ತಮಾಜ. ನನ್ನ ಜೋಪಡಿ ಒಳಗೆ ಎಷ್ಟು ಆನಂದ ಐತಂದ್ರೆ ಸ್ವತಃ ರಾಜಾಗ ಸಹಿತ ನನ್ನಷ್ಟು ಆನಂದ ಸಿಕ್ಕಿಲ್ಲ ಅಂತ ಹೇಳ್ತಾನೆ ಅವ್ರು. ತುಕಡೋಜಿ ಮಹಾರಾಜರು ಹೇಳುವಂಥ ಪದ್ಯ ಇದು. ನನ್ನ ಆನಂದ ಎಷ್ಟೈತಂದ್ರೆ ನಾನು ಒಂದು ಸಣ್ಣ ಗುಡಿಸಲ ಹಾಕ್ಕೊಂಡೀನಿ. ಗುಡಿಸಲದಾಗ ಏನು ಆನಂದ ಐತಲ್ಲ, ದೊಡ್ಡ ರಾಜನ ಅರಮನೆ ಒಳಗೆ ಸಹಿತ ನನ್ನಷ್ಟು ಆನಂದ ರಾಜಾಗಿಲ್ಲ ಅಂತ ಹೇಳ್ತಾರೆ ಅವರು. ಯಾಕೆ ರಾಜಾಗಿಲ್ಲ ಅಂತಂದ್ರೆ ರಾಜಾಗಿರ್ಬೋದು ದೊಡ್ಡ ಅರಮನೆ, ಆದ್ರೆ ನನ್ನ ಬದುಕು ಹೆಂಗೈತಂದ್ರೆ ಭೂಮಿವರ್ ಪಡಾವೆ ಆಕಾಶವರ್ ಪಹಾವೆ. ಭೂಮಿ ಮೇಲೆ ಮಲ್ಕೋತೀನಿ, ಇದಾ ನನಗೆ ಮಂಚ, ಇದಾ ನನಗೆ ಮಂಚ, ಮತ್ತೆ ಯಾವುದು ಹೊದಿಕೆ ಬೇಕಾಗಿಲ್ಲ, ಇದು ಯಾವುದು ನನಗೆ ಹೊದಿಕೆ ಬೇಕಾಗಿಲ್ಲ. ಆಕಾಶವನ್ನೇ ಹೊದಿಕೆ ಮಾಡ್ಕೋತೀನಿ, ಇದನ್ನ ಮಂಚ ಮಾಡ್ಕೋತೀನಿ. ಪ್ರಭು ನಿತ್ಯ ಗಾನ ಮನಾವೆ, ಪ್ರಭುವಿನ ಗಾನವನ್ನು ಸದಾ ನನ್ನ ಬಾಯಿಯೊಳಗೆ ಹಾಡ್ತೀನಿ. ಇದಕ್ಕಿಂತ ಆನಂದ ಇನ್ನೇನು ಬೇಕು ಅಂತಾರೆ ಅವರು. ಇದಕ್ಕಿಂತ ಆನಂದ ಇನ್ನೇನು ಬೇಕು? ಇದು ಭೂಮಿ ಮೇಲೆ ಮಲ್ಕೊಂಡಿನಿ. ಕೆಲವು ಮಂದಿ ಬಂಗಾರದ ಮಂಚದ ಮೇಲೆ ಮಕ್ಕೊಂಡ್ರೆ ನಿದ್ದೆ ಬರೋದಲ್ಲ. ಯಾವನೋ ಒಬ್ಬ ಮಕ್ಕೋಬೇಕಂತ ಬಂಗಾರದ ಮಂಚ ತಂದಿದ್ದಂತ. ಬಂಗಾರದ ಮಂಚ ಎಲ್ಲರಿಗೂ ತೋರ್ಸಕ್ಕಂತ ಬಂಗಾರದ ಮಂಚ ತಂದಾನ. ರಾತ್ರಿ ಹೋಗಿ ಮಲ್ಕೊಂಡಾನ. 12 ಆದ್ರೂ ನಿದ್ದಿನ ಹತ್ತುವಲ್. 1 ಆತು ನಿದ್ದಿನ ಹತ್ತುವಲ್. 2 ಆಯ್ತು ನಿದ್ದಿನ ಹತ್ತುವಲ್. 3 ಆತು ನಿದ್ದಿನ ಹತ್ತುವಲ್. ಆ ಕಡೆ ಒಮ್ಮೆ ಹೊಳ್ಳವ, ಈ ಕಡೆ ಒಮ್ಮೆ ಹೊಳ್ಳವ. ತಂದಿದ್ದು ಯಾವುದು ಮಂಚ? ತಂದಿದ್ದು ಯಾವುದು? ಬಂಗಾರದ ಮಂಚ. ಬಂಗಾರದ ಮಂಚ ತೊಗೊಂಬಂದಾನಲ್ಲ, ತೊಗೊಂಡು ಬಂದು ಅದ್ರ ಮೇಲೆ ಮಲ್ಕೊಂಡಾನ. ನಿದ್ದೆ ಹತ್ತುವಲ್ಲು. ನಿದ್ದೆ ಹತ್ತಲಾರ್ದಕ್ಕೆ ಇವತ್ತೊಂದು ದಿವಸ ಏನಾಗಿರ್ಬೇಕು ಬಿಡು ಅಂತ ತಿಳ್ಕೊಂಡು 5 ಗಂಟೆಗೆ ಎಚ್ಚರ ಆತು. ವಾಕಿಂಗ್ ಹೋಗಿ ಬಂದ. ವಾಕಿಂಗ್ ಹೋಗಿ ಬರೋದ್ರಾಗನ ಅಲ್ಲಿ ಆಳ್ಮಗ ಇರ್ತಾನ, ನನ್ನ ಮನ್ಯಾಗ ಆಳ್ಮಗ ಹಿಡಿದವ. ಸ್ವಚ್ಛಂಗೆ ಮಂಚ ಸ್ವಚ್ಛ ಮಾಡಪ್ಪ, ಜಳಕ ಮಾಡ್ಕೊಂಬರ್ತೀನಿ ಅಂತ ಅಂದವ. ಯಾಕಂದ್ರೆ ಕಿಲಿ ಹಾಕ್ಕೊಂಡು ಹೋಗವ. ಮತ್ತು ಅವ ಏನು ಎಬ್ಕೊಂಡು ಹೋದ್ರೆ ಕಿಲಿ ಹಾಕ್ಕೊಂಡು ಹೋಗವಲ್ಲ. ಅವ ಹೋಗಿ ಬಾತ್ರೂಮ್ನಾಗ ಸ್ನಾನ ಮಾಡಿ ಹೊರಗೆ ಬರೋದ್ರಾಗ ಇವೇನು ಮಂಚ ಒರ್ಸಕ್ಕೆ ಬಂದಿದ್ನಲ್ಲ, ಅದನ್ನು ಒರೆಸ್ಕೊಂತ ಅದ್ರ ಮೇಲೆ ಮಕ್ಕೊಂಬಿಟ್ಟಾನ. ಅವ ಒರೆಸ್ಕೊಂತ ಈ ಕಡೆ ಬಂದು ಅದ್ರ ಮೇಲೆ ಮಕ್ಕೊಂಬಿಟ್ಟಾನ. ಅವಂಗ ತನಗೆ ನಿದ್ದೆ ಹತ್ತಲಾರ್ದಕ್ಕೆ ಸಿಟ್ಟು ಬಂದಿದ್ದಿಲ್ಲ ಅವಂಗ. ನಾ ಕೊಟ್ಟು ರೊಕ್ಕ ತಂದಿದ್ದು ರೊಕ್ಕದಾಗ ನಾ ಕೊಟ್ಟು ರೊಕ್ಕ ತಂದು ಮಂಚ ತಂದ್ರೆ ನನಗೆ ನಿದ್ದೆ ಹತ್ತಿಲ್ಲ, ಇವಂಗೆ ವರ್ಷವಂಗೆ ನಿದ್ದೆ ಹತ್ತಿಲ್ಲ. ಅದು ತಾಪಾಗಿತ್ತು ಅವಂಗ. ಅವ ಅಂದ, ಅಲ್ಲೋ ಮತ್ತು ಇದ್ರ ಮೇಲೆ ನಿನಗೆ ನಿದ್ದೆ ಹತ್ತಕತ್ತೈತಿ, ನನಗೆ ನಿದ್ದೆ ಹತ್ತವಲ್ಲ, ಏನು ಮಾಡ್ಬೇಕು? ಬಹುತೇಕ ನಿಮ್ಗೆ ಏನಾಗಿರ್ಬೇಕು ರೀ, ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೋರಿ ಅಂದವ. ಡಾಕ್ಟ್ರ್ ಹತ್ರ ಹೋಗ್ಯ, ನೀವು ನಿದ್ದೆ ಹತ್ತಲಾರ್ದಕ್ಕೆ ಎಲ್ಲಿಗ್ಯಾನ? ಮನ್ಯಾಗ ಬಂಗಾರದ ಮಂಚ ತಂದಾನ, ನಿದ್ದೆ ಹತ್ತವಲ್ಲ ಅಂತ ಡಾಕ್ಟ್ರ್ ಹತ್ರ ಹೋಗ್ಯಾನ. ಡಾಕ್ಟ್ರ್ ಹತ್ರ ಹೋದ. 3 ದಿವಸ ಇಟ್ಕೊಂಡ್ರು. ಅವರು ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ, ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರಲ್ಲ. ಟ್ರೀಟ್ಮೆಂಟ್ ಮಾಡಿದ ಮೇಲೆ 3 ದಿವಸ ಆದ್ರೆ ನಿದ್ದಿನ ಹತ್ತಿಲ್ಲ. ಅವ ಅಂದ, ನೋಡಪ್ಪ ನಾವೆಲ್ಲ ಮಾಡೋದು ಮಾಡಿಬಿಟ್ಟಿವಿ, ಈಗ ಇನ್ನೇನು ಅಂಚೆ ಕಡೆ ಕಾಯಿ ಉರ್ಲಿಲ್ಲ ನಾಹಿ ತುಮೆ ಕುಟ್ಟಿ ತರಿಜಾ ಇಷ್ಟು ಹೇಳಿದವ. ಇಷ್ಟು ಹೇಳಿದ ಕೂಡಲೇ ಆಯ್ತು ಅಂತ ತಿಳ್ಕೊಂಡು ಡಿಸ್ಚಾರ್ಜ್ ಆಗಿ ಎಲ್ಲಿ ಹೋಗ್ಬೇಕು? ಅವಾಗ ಅವ ಹೇಳಿದಂತ, ನಮ್ಮ ಟ್ರೀಟ್ಮೆಂಟ್ಗೆ ನಿನಗೆ ನಿದ್ದೆ ಹತ್ತಾ ಇಲ್ಲ. ಆದ್ರೆ ಒಂದು ಮಾತು ಸಲಹೆ ಕೊಡ್ಬೋದು ನಾನು. ಏನಂದ್ರೆ, ಯಾರು ನಿದ್ದೆ ಚಲೋ ಮಾಡ್ತಾರಲ್ಲ ಅವ್ರನ್ನ ಹುಡುಕೊಂತ ಹೋಗು. ಅವ್ರು ಏನು ಸಲಹೆ ಕೊಡ್ತಾರೋ ಅದನ್ನ ತೊಗೊಂಡು ನಿದ್ದೆ ಮಾಡು ಅಂದವ. ಹುಡುಕೊಂತ ಹೊಂಟಿವ ಅಡವ್ಯಾಗ. ಹಂಗೆ ಮನ್ಯಾಗ ಬಂಗಾರದ ಮಂಚ ತಂದಿಟ್ಟಾನ. ನಿದ್ದೆ ಹತ್ತಬೇಕಂತ ಅಡವ್ಯಾಗ ಹುಡುಕೊಂತ ಹೊಂಟಾನ. ಅಲ್ಲೊಬ್ಬ ಸಾಧು ಕುಂತಿದ್ದ. ಸಾಧುನ ಹತ್ರ ಮೈ ಮೇಲೆ ಬಟ್ಟಿಲ್ಲ, ಒಂದು ಕೋಪಿನ ಹಾಕ್ಕೊಂಡಾನ. ಆರಾಮ್ ಧ್ಯಾನಸ್ಥನಾಗಿ ಕುಂತಾನಂತ ಸಾಧುನ ಹತ್ರ ಹೋಗಿ ಗಪ್ಪನ ಕಾಲು ಹಿಡ್ಕೊಂಡು, ಯಪ್ಪ ಸಾಧುಗಳ ಏನಾರ ಮಾಡ್ರಿ, ಬೇಕಾದಷ್ಟು ರೊಕ್ಕ ಕೊಡ್ತೀನಿ, ನನಗೆ ನಿದ್ದೆ ಬರುವಂಗೆ ಮಾಡ್ರಿ ಅಂದವ. ನಿನಗೆ ನಿದ್ದೆ ಬರುವಂಗೆ ನಾ ಹೆಂಗೆ ಮಾಡೋಕ್ಕಾಕೈತು? ಆರಾಮದೀನಿ ನಾನು, ಎಲ್ಲ ಬ್ಯಾಡ ಅಂತ ಬಿಟ್ಟು ಅಲ್ಲಿಂದ ಬಂದು ನನ್ನ ಹತ್ರ ಯಾಕೆ ಬಂದಿ ಅಂದವ. ಏನಾರ ಮಾಡ್ರಿಪ್ಪ, ನನಗೆ ಮಾತ್ರ ನಿದ್ದೆ ಹತ್ತಬೇಕು ಅಂತ ಉಪಾಯ ಹೇಳ್ರಿ ಅಂತ ಅಂದಾಗ, ಸಾಧುಗೆ ಭಾಳ ಗಂಟು ಬಿದ್ದ ಮೇಲೆ ಸಾಧು ಒಂದು ಉಪಾಯ ಹೇಳಿದ. ನಿನಗೆ ನಿದ್ದೆ ಹತ್ತಬೇಕಂದ್ರೆ ಯಾರು ನಿದ್ದೆ ಚಲೋ ಮಾಡ್ತಾರಲ್ಲ, ಯಾರು ಭಾಳ ನಿದ್ದೆ ಚಲೋ ಮಾಡ್ತಾರಲ್ಲ ಅವ್ರದ್ದು ಶರ್ಟ್ ಹಾಕ್ಕೊಂಡು ನೀ ಮಲ್ಕೊಂಡ್ರೆ ನಿಂಗೆ ನಿದ್ದೆ ಹತ್ತೈತೆ ಅಂದಂತವ. ಹೆಂಗಾರೆ ಕಳಿಸ್ಬೇಕಾಗಿತ್ತ ಇವನ್ನ. ಯಾರು ಭಾಳ ನಿದ್ದೆ ಮಾಡ್ತಾರ ಅವ್ರ ಶರ್ಟ್ ನೀ ಹಾಕ್ಕೊಂಡು ಮಕ್ಕೊಂಡ್ರೆ ನಿನಗೆ ನಿದ್ದೆ ಹತ್ತೈತೆ ಅಂದ ಕೂಡಲೇನ ಇವ ಅಂದ, ನಮ್ಮಂಥವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಡಾಕ್ಟರ್ ನಿದ್ದೆ ಮಾಡ್ತಾನೆ ಅನ್ನೋದಾದ್ರೆ ಅವ್ನ ಶರ್ಟ್ ಹಾಕ್ಕೊಂಡು ಮುಕ್ಕೊಂಡ್ಬಿಟ್ರೆ ನಿದ್ದೆ ಹತ್ತೈತೆ ಅಂತ ಓಡಿ ಬಂದು ಮತ್ತೆ ಡಾಕ್ಟ್ರ ಅವ್ರು ಹೇಳ್ಯಾರಿ, ನನಗೆ ನಿದ್ದೆ ಭಾಳ ಚಲೋ ನೀವು ಮಾಡ್ತೀರಿ ಅಂದರೆ ನಿಮ್ಮ ಶರ್ಟ್ ಹಾಕ್ಕೊಂಡು ಮಕ್ಕೊಂಡ್ರೆ ನನಗೆ ನಿದ್ದೆ ಬರ್ತೈತೆ ಅಂತ ಹೇಳ್ಯಾರಿ, ಬೇಕಾದ ಅದಕ್ಕೂ ರೊಕ್ಕ ಕೊಡ್ತೀನಿ, ನಿಮ್ದೊಂದು ಶರ್ಟ್ ಕೊಡ್ರಿ ಅಂದವ. ಡಾಕ್ಟ್ರ್ ಏನಂದವ, ಏನು ಎದಕ್ಕೆ ಬಂದೀನಿ ಅಂದ್ರೆ ಅವ್ರು, ಇಲ್ರಿ ಯಾರು ಚಲೋ ನಿದ್ದೆ ಮಾಡ್ತಾರೆ ಅವ್ರು ಶರ್ಟ್ ಹಾಕ್ಕೊಂಡು ಮಕ್ಕೊಂಡ್ರೆ ನಿದ್ದೆ ಬರ್ತೈತೆ ಅಂತ ಹೇಳ್ಯಾರ, ಅದಕ್ಕೆ ನಿಮ್ಮ ಶರ್ಟ್ ಕೇಳಕ್ಕೆ ಬಂದೀನಿ ಅಂದ ಕೂಡಲೇ ಡಾಕ್ಟ್ರ್ ಅಂದಂತ ನನಗೆ ನಿದ್ದೆ ಬರ್ತೈತೆ ಅಂದ ಮಗ ಯಾರು ಅಂದವ. ಮಾನ್ಯರ 50 ಕೋಟಿ ರೂಪಾಯಿ ರೊಕ್ಕ ಖರ್ಚು ಮಾಡಿ ಹಾಸ್ಪಿಟಲ್ ಕಟ್ಟಿನಿ, ಪೇಷಂಟ್ ಬರುವಲ್ಲ ಅಂತ ತಿಳ್ಕೊಂಡು ನಾನು ಹಗಲು ರಾತ್ರಿ ವಿಚಾರ ಮಾಡಕತ್ತೀನಿ, ನಿದ್ದೆ ಹೋಗಿ 1 ವರ್ಷ ಆಗೈತೆ ಅಂದವ. ಮತ್ತು ನಿಮಗೆ ನಿದ್ದೆ ಹೋಗೈತೆ ಅಂದ್ರೆ ಇಲ್ಲಿದ್ದು ಏನು ಮಾಡ್ತೀರಿ, ನಿದ್ದಿದ್ದು ಅವ್ನು ಹುಡ್ಕೊಂಡು ಬರ್ರಿ ಅಂತ ಅವ್ನು ಕರ್ಕೊಂಡು ಹೊಂಟಿವ. ಅವಂಗೆ ನಿದ್ದಿಲ್ಲ ಅಂತ ತಿಳ್ಕೊಂಡು ಇವ್ನು ಕರ್ಕೊಂಡು ಹೊಂಟಾರ. ಹೋದರು, ಒಬ್ಬ ಚಲೋ ರಾಜಕಾರಣಿ ಮನೆಗೆ ಹೋದರು. ಬಹುತೇಕ ಇವ್ನ ಕೈಯಾಗ ಆಳದಾರ ಕಾಳದಾರ ಎಲ್ಲಾರು ಅದಾರ, ಇಷ್ಟೆಲ್ಲ ಮಂದಿ ಬರ್ತಾರ ಹೊಕ್ಕಾರ, ಜಗ್ ರೊಕ್ಕ ಬರ್ತದ, ಇವಂಗೆ ಭಾಳ ಚಂದ ನಿದ್ದೆ ಹತ್ತೈತೆ ಅಂತ ತಿಳ್ಕೊಂಡು ಅವಾಗ ಹೋಗಿ ರಾಜರ
ನಮಗಿಬ್ಬರಿಗೆ ನಿತ್ಯ ಹತ್ತುವಲ್ಲು. ಅದಕ್ಕೆ ಹೇಳ್ಯಾರ ನಮಗೇನಂತ, ಚಲೋ ನಿದ್ದೆ ಮಾಡೋರು ಶರ್ಟ್ ಬೇಕಂದಾರ, ನಿಮ್ದೊಂದು ಶರ್ಟ್ ಕೊಡ್ರಿ ಅಂದವ. ನನಗೆ ನಿದ್ದೆ ಹತ್ತೈತೆ ಅಂತ ನಿನಗೆ ಯಾರು ಹೇಳಿದ್ರು ಮಾರಾಯ? ಮೊನ್ನೆ ಗೆಲ್ಲು ಮುಂದೆ ಸಿಕ್ಕಾಪಟ್ಟಿ ಖರ್ಚು ಮಾಡೀನಿ, ಗೆಲ್ಲು ಮುಂದೆ ಸಿಕ್ಕಾಪಟ್ಟಿ ಖರ್ಚು ಮಾಡೀನಿ. ಗೆದ್ದ ಮೇಲೆ ಒಬ್ಬ ಫುಟ್ಬಾಲ್ ಅಂತ ಬರ್ತಾನೆ, ಒಬ್ಬ ಕ್ರಿಕೆಟ್ ಅಂತ ಬರ್ತಾನೆ, ಒಬ್ಬ ಮಂಡಲ ಪೂಜೆ ಅಂತ ಬರ್ತಾನೆ. ಎಲ್ಲರಿಗೆ ಕೊಟ್ಟು ಮುಂದಿನ ಎಲೆಕ್ಷನ್ಗೆ ನಾ ಹೆಂಗೆ ತಯಾರು ಮಾಡ್ಬೇಕಂತ ನನಗೆ ನಿದ್ದೆ ಹತ್ತಿ 5 ವರ್ಷ ಆಗೈತೆ ಅಂದವ. ಮತ್ತು ನೀವೇನು ಮಾಡ್ತೀರಿ? ಬರ್ರಿ ನಿದ್ದೆ ಮಾಡೋನು ಹುಡ್ಕೊಂಬರೋಣ ಅಂತ ತಿಳ್ಕೊಂಡು ಅವನು ಕರ್ಕೊಂಡು ಹಿಂಗೆ 50 ಮಂದಿ ಜಮಾ ಆಗ್ಯಾರ. ಇವ್ರು 50 ಮಂದಿ ಕುಡ್ಕೊಂಡು ನಿದ್ದೆ ಹತ್ತವನು ಹುಡ್ಕಕ್ಕೆ ಹೊಂಟಾರ. ಎಲ್ಲಿ ಸಿಗ್ಬೇಕು? ಆರಾಮ್ ಹೊಲದಾಗ ಒಬ್ಬವ ಎಷ್ಟು ಚಂದ ಮಲ್ಕೊಂಡಿದ್ನಂದ್ರೆ ರಂಟಿ ಹೊಡೆದ ಹೆಂಟಿ ಮೇಲೆ ಅಂಗೈಯನ್ನೇ ತಟ್ಟಿ ಮಾಡ್ಕೊಂಡು ಒಣ ರೊಟ್ಟಿ ಚಟ್ನಿ ತಿನ್ಕೊಂಡು ತತ್ರಾಣಿ ನೀರು ಕುಡಿದು ಹಾಯಾಗಿ ಮಲ್ಕೊಂಡಿದ್ದವ. ಎಲ್ಲಿ ಮಲ್ಕೊಂಡಿದ್ದ? ಹೊಲದಾಗ ಮಲ್ಕೊಂಡಿದ್ದ. ಇವರು ಎಸಿ ರೂಮ್ನ್ಯಾಗ ಮಲ್ಕೊಳ್ಳೋರು, ಬಂಗಾರದ ಮಂಚದ ಮೇಲೆ ಮಲ್ಕೊಳ್ಳೋರು. ಇವ್ರಿಗೆ ನಿದ್ದೆ ಹತ್ತಲಾರ್ದಕ್ಕೆ 50 ಜನ ಕೂಡ್ಕೊಂಡು ಇಲ್ಲಿ ನಿದ್ದೆ ಹತ್ತವನು ಹುಡ್ಕೊಂಡು ಬಂದಾರ. ಇವ ರಂಟಿ ಹೊಡೆದನ, ಮಠ ಮಧ್ಯಾಹ್ನದ ಬಿಸಿಲಾಗೈತಿ. ಬಿಸಿಲಾಗ ಅಗದಿ ಆರಾಮ ಆಕಾಶದ ಕಡೆ ನೋಡ್ಕೊಂತ ಭೂಮಿ ಮೇಲೆ ತಲೆ ಕೈ ಕಟ್ಕೊಂಡು ಹಾಸಿಗಿಲ್ಲ ಏನಿಲ್ಲ ತತ್ರಾಣಿ ನೀರು ಕುಡಿದು ಆರಾಮ್ ನಿದ್ದೆ ಮಾಡಾಕತ್ತಿದ್ದ. ನಿದ್ದೆ ಮಾಡೋನು ಕಾಲು ಹೋಗಿ ಹಿಡಿದು ಕೇಳಿದ್ರಂತ, ಎಷ್ಟು ಚಂದ ಮಧ್ಯಾಹ್ನದ ಬಿಸಿಲಾಗ ರಂಟಿ ಹೊಡೆದು ಹೆಂಟಿ ಮೇಲೆ ಮಕ್ಕೊಂಡು ನಿದ್ದೆ ಮಾಡಾಕತ್ತಿಲ್ಲೋ ಯಪ್ಪ, ಎಷ್ಟು ನಿದ್ದೆ ಮಾಡ್ತಿಯಲ್ಲ, ಒಂದು ಶರ್ಟ್ ಕೊಡೋ ಮಾರಾಯ ಅಂತ ಕೇಳಿದ್ರೆ, ಅಷ್ಟು ಚಲೋ ಶರ್ಟ್ ಇದ್ರೆ ನಾ ಯಾಕೆ ಇಲ್ಲಿ ಬಂದು ಮಕ್ಕೊಂತಿದ್ದೆ ಅಂದವ. ಅಷ್ಟು ಚಲೋ ಶರ್ಟ್ ಇದ್ದಿದ್ರೆ ನಾ ಯಾಕೆ ಬಂದು ಇಲ್ಲಿ ಮಕ್ಕೊಂತಿದ್ದೆ, ನಾನು ಹಾಸಿಗೆ ಹಸ್ಕೊಂಡು ಮಕ್ಕೊಂತಿದ್ದೆ. ಆದ್ರೆ ಒಂದು ಮಾತು ಹೇಳಿದಂತೆ, ನಿದ್ದೆ ಬರಬೇಕಾಗಿತ್ತು ಅಂದ್ರೆ ದಿವಸ ಈ ದೇಹದಾಗಿಂದ ಬೆವರು ಹೊರಗೆ ಬರ್ಬೇಕು ಸೌಕಾರ. ನಿದ್ದೆ ಬರಬೇಕಾಗಿತ್ತು ಅಂತಂದ್ರೆ ಈ ದೇಹದಿಂದ ಬೆವರು ಹೊರಗೆ ಬರಬೇಕು. ಮಲಗುವಂಥ ಟೈಮ್ದಾಗ ನಾ ಯಾರ್ದು ಮೋಸ ಮಾಡಿಲ್ಲ ಅನ್ನುವಂಥ ಭಾವ ಮನದಾಗಿರ್ಬೇಕು. ಮಲ್ಕೊಳ್ಳುವಂಥ ಟೈಮ್ದಾಗ ದಿಂಬಿಲ್ಲ ಅಂದ್ರೆ ನಡೀತದ. ತಲೆ ಒಳಗೆ ದ್ವಂದ್ವ ಇಟ್ಕೊಂಡು ಮಕ್ಕೊಂಡ್ರೆ ಯಾವ ಕಾಲಕ್ಕೆ ನಿದ್ದೆ ಹತ್ತಂಗಿಲ್ಲ ಅಂತ ಅವ ಹೇಳಿದಂತೆ. ಮಲ್ಕೋಬೇಕಾದ್ರೆ ಯಾರ ಬಗ್ಗೆನೂ ಮೋಸ ಮಾಡಿಲ್ಲ ಅನ್ನುವಂಥ ಭಾವದಾಗಿರ್ಬೇಕು. ಮತ್ತು ದಿವಸ ಬೆವರು ಹೊರಗೆ ಬರಬೇಕು. ಯಾರಿಗೆ ಕೆಟ್ಟದ್ದು ಮಾಡಲಾರ್ದಂಗೆ ದಿಂಬಿಲ್ಲ ಅಂದ್ರೆ ನಡೀತದ, ದ್ವಂದ್ವಿಲ್ಲಾರ್ದನ ನಿದ್ದೆ ಮಾಡ್ಬೇಕಂತ ಹೇಳಿದಂಥವ. ಕಾರಣ ಏನು ಅಂತಂದ್ರೆ, ಆಕಾಶವರ್ ಪಹಾವೆ ಭೂಮಿವರ್ ಪಡಾವೆ ಪ್ರಭು ನಾಮ ನಿತ್ಯಗಾವೆ. ಪ್ರಭುವಿನ ಹೆಸರನ್ನು ಸದಾಕಾಲ, ಯಾಕಂದ್ರೆ ಅವನ ಹೆಸರು ತಗೋಬೇಕು. ಎದ್ದು ಕೂಡಲೇ ಅವನ ಹೆಸರು ತಗೊಳ್ಳೋದ, ಯಾಕೆ ತೊಂಡಾತ ಅವನ ಹೆಸರು ತಗೊಳ್ಳೋದ. ಕಾರಣ ನಮ್ಮನ್ನು ಹುಟ್ಟಿಸಿ ಬದುಕಸಕತ್ತಾನಲ್ಲ. ಯಾರು ಎಷ್ಟೋ ಮಂದಿ ಆಕ್ಸಿಡೆಂಟ್ನಾಗ ಸಾಯ್ತಾರ, ಎಷ್ಟೋ ಮಂದಿ ಹೃದಯಘಾತದಿಂದ ಸಾಯ್ತಾರೆ, ಯಾರಿಗೇನು ಗೊತ್ತೈತೇನು? ಹಾಗಾಗಿ ಇದು ಯಾವುದು ನನ್ನ ಹತ್ರ ಬರೋದು ಬೇಡಪ್ಪ ಪರಮಾತ್ಮ ಅಂತ ಅವನು ಸ್ಮರಣ ಮಾಡೋದು. ಮುಂದುವರೆದು ಹೇಳ್ತಾರ ಅವರು, ರಾಜನ ಮಹಲ್ನೊಳಗೆ ದೊಡ್ಡ ಟೀಜೂರಿ ಅದ, ಅದ್ರೊಳಗೆ ಬಂಗಾರ ಅದ. ಇಷ್ಟೆಲ್ಲ ಇದ್ರೂ ಸಹಿತ ಅದನ್ನು ಕಾಯಕ್ಕೆ 2 ಮಂದಿ ದ್ವಾರಪಾಲಕರು ನಿಂತಿರ್ತಾರೆ. ನನ್ನ ಅರಮನೆ ಅಂತದ್ದೈತೆ ಅಂದ್ರೆ ನನಗೆ ಹಾಕೊಳ್ಳೋದಕ್ಕೆ ಬಾಗಲನೇ ಇಲ್ಲ, ಅದಕ್ಕೆ ಚಾವಿ ಅಂತ ಮೊದಲೇ ಇಲ್ಲ, ಅಗದಿ ಓಪನ್ ಐತಿ, ಯಾವಾಗ ಬೇಕಾದ್ರೆ ಬರ್ಬೋದು, ಯಾವಾಗ ಬೇಕಾದ್ರೆ ಹೋಗ್ಬೋದು. ರಾಜನ ಅರಮನೆಗೆ ಹಿಂಗೆ ಹೋಗಾಕತ್ತೇನು? ಅಲ್ಲಿ ಆಳಿರ್ತಾರೆ, ಕಾಳಿರ್ತಾರೆ, ಅವ್ರನ್ನ ದಾಟಿ ಅವ್ರಿಗೆ ಹತ್ರ ಹೋಗ್ಬೇಕು. ಹಾಗಾಗಿ ಈ ರಾಜನ ಮಹಲ್ನಕ್ಕಿಂತ ನನ್ನ ಜೋಪಡಿ ಒಳಗೆ ಇಷ್ಟಕೊಂಡ ಆನಂದ ಐತೆ ಅಂತ ಹೇಳ್ತಾರಲ್ಲ, ಆನಂದ ಇರುವುದು ದೊಡ್ಡ ಅರಮನೆ ಒಳಗಲ್ಲ, ದೊಡ್ಡ ಸಾಮಾನುಗಳಾಗಲ್ಲ. ಮನುಷ್ಯನ ತೃಪ್ತಿ ಒಳಗೆ ಆನಂದ ಅನ್ನುವಂಥದ್ದು ಇರ್ತದೆ.